ಮೇ 8, 2026 ಬೆಂಗಳೂರು. ಕನ್ನಡ ಚಿತ್ರರಂಗದ ಹಿರಿಯ ಸಾಹಿತಿ, ನಿರ್ದೇಶಕ ಹಾಗೂ ಕನ್ನಡಾಭಿಮಾನಿ ದಿವಂಗತ ಸಿ. ವಿ. ಶಿವಶಂಕರ್ ಅವರ ಸ್ಮರಣಾರ್ಥವಾಗಿ ಸಿ. ವಿ. ಶಿವಶಂಕರ್ ಕಲಾ ಪ್ರತಿಷ್ಠಾನ ವತಿಯಿಂದ ನಗರದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಭವ್ಯ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕನ್ನಡ ಚಿತ್ರರಂಗದ ಅನೇಕ ಗಣ್ಯರು, ಹಿರಿಯ ಕಲಾವಿದರು, ಸಾಹಿತ್ಯಾಸಕ್ತರು ಹಾಗೂ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾ. ಜಯಮಾಲಾ, ಹಿರಿಯ ನಟಿ ಡಾ. ಗಿರಿಜಾ ಲೋಕೇಶ್, ಹಿರಿಯ ರಾಜಕಾರಣಿ ಹಾಗೂ ಚಿತ್ರರಂಗದ ಕಾರ್ಯಕರ್ತ ಡಾ. ಮದನ್ ಪಟೇಲ್, ಸದಾಶಿವ ಶೆಣೈ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಕಾರ್ಯಕ್ರಮವು ಗಾಯಕ ಶಮೀಕ್ ವಿ. ಭಾರದ್ವಾಜ್ ಅವರು ಹಾಡಿದ ಸಿ. ವಿ. ಶಿವಶಂಕರ್ ಅವರಿಗೆ ಸಮರ್ಪಿತವಾದ ಭಾವನಾತ್ಮಕ ಗೀತೆಯೊಂದಿಗೆ ಆರಂಭಗೊಂಡಿತು. ಸಭಾಂಗಣದಲ್ಲಿ ನೆರೆದಿದ್ದ ಅಭಿಮಾನಿಗಳು ಗೀತೆಯನ್ನು ಆಲಿಸಿ ಭಾವುಕರಾದ ದೃಶ್ಯಗಳು ಕಂಡುಬಂದವು. ನಂತರ ಸ್ವಾಗತ ಭಾಷಣ ಮಾಡಿದ ನಿರ್ದೇಶಕ ವೆಂಕಟ್ ಭಾರದ್ವಾಜ್ ಅವರು ಸಿ. ವಿ. ಶಿವಶಂಕರ್ ಕಲಾ ಪ್ರತಿಷ್ಠಾನದ ಉದ್ದೇಶ ಮತ್ತು ಧ್ಯೇಯವನ್ನು ವಿವರಿಸಿದರು. ತಮ್ಮ ಜೀವನ ಕಾಲದಲ್ಲಿ ಸಿ. ವಿ. ಶಿವಶಂಕರ್ ಅವರು ಹೊಸ ಪ್ರತಿಭೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿದ್ದರು. ಕನ್ನಡ ಚಿತ್ರರಂಗಕ್ಕೆ ಅನೇಕ ಕಲಾವಿದರನ್ನು ಪರಿಚಯಿಸಿದ್ದರು. ಕನ್ನಡ ಭಾಷೆ ಹಾಗೂ ಕನ್ನಡ ಚಿತ್ರರಂಗದ ಬೆಳವಣಿಗೆಯೇ ಅವರ ಜೀವನದ ಪ್ರಮುಖ ಗುರಿಯಾಗಿತ್ತು ಎಂದು ಅವರು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ವತಿಯಿಂದ 2 ವಿಶೇಷ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಕವಿರಾಜ್ ಅವರಿಗೆ ಭರವಸೆಯ ಬರಹಗಾರ ಪ್ರಶಸ್ತಿ ಹಾಗೂ ಸಂದೀಪ್ ಸುಂಕತ್ ಅವರಿಗೆ ನಿಷ್ಣಾತ ನಿರ್ದೇಶಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸ್ಮರಣಿಕೆ ಹಾಗೂ ನಗದು ಬಹುಮಾನಗಳೊಂದಿಗೆ ಸಿ.ವಿ.ಎಸ್. ಪ್ರಶಸ್ತಿಯನ್ನು ಪ್ರದಾನಿಸಲಾಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಸಿ. ವಿ. ಶಿವಶಂಕರ್ ಅವರ ಜೀವನ ಸಾಧನೆ ಮತ್ತು ಕನ್ನಡ ಚಿತ್ರರಂಗದ ಸೇವೆಯನ್ನು ಒಳಗೊಂಡ ಅಭಿಮಾನಿ ಪುಸ್ತಕವನ್ನು ಡಾ. ಜಯಮಾಲಾ ಹಾಗೂ ವೇದಿಕೆಯಲ್ಲಿದ್ದ ಗಣ್ಯರು ಬಿಡುಗಡೆ ಮಾಡಿದರು. ಇದೇ ವೇಳೆ ಪುಸ್ತಕದ ಲೇಖಕರಾದ ದಿವಂಗತ ಜಿ. ನಾಗರಾಜ್ ಅವರ ಪತ್ನಿ ಕೃಷ್ಣವೇಣಿ ನಾಗರಾಜ್, ನೈವೇದ್ಯ ಪತ್ರಿಕೆಯ ಸಂಪಾದಕರಾದ ಅರುಣ್ ಹೊಸಕೊಪ್ಪ ಹಾಗೂ ಪುಸ್ತಕದ ವಿನ್ಯಾಸಕರಾದ ಈಶ್ವರ್ ಬಡಿಗೇರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸದಾಶಿವ ಶೆಣೈ ಅವರು ಸಿ. ವಿ. ಶಿವಶಂಕರ್ ಅವರ ಜೀವನ ಹೋರಾಟವನ್ನು ನೆನಪಿಸಿಕೊಂಡರು. ವಿಶೇಷವಾಗಿ ಕನ್ನಡ ಕುವರ ಚಿತ್ರದ ಕುರಿತು ಪ್ರಸ್ತಾಪಿಸಿದ ಅವರು, ಆ ಚಿತ್ರವನ್ನು ಬಿಡುಗಡೆ ಮಾಡಲು ಶಿವಶಂಕರ್ ಅವರು ಸುಮಾರು 30 ವರ್ಷಗಳ ಕಾಲ ಹೋರಾಟ ನಡೆಸಿದರೂ ಅದು ಇನ್ನೂ ಬಿಡುಗಡೆಯಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿ ಡಾ. ಜಯಮಾಲಾ ಅವರು ತಮ್ಮ ಭಾಷಣದಲ್ಲಿ ಸಿ. ವಿ. ಶಿವಶಂಕರ್ ಅವರ ಕನ್ನಡ ಚಿತ್ರರಂಗದ ಅಪಾರ ಕೊಡುಗೆಗಳನ್ನು ಸ್ಮರಿಸಿದರು. ರಸ್ತೆ ನಾಮಕರಣದ ಕುರಿತು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಭರವಸೆ ನೀಡಿದ ಅವರು, ಹಿರಿಯ ನಿರ್ದೇಶಕರ ಹಳೆಯ ಸಿನಿಮಾಗಳನ್ನು ಡಿಜಿಟೈಸ್ ಮಾಡಿ ಸಂರಕ್ಷಿಸುವ ಅಗತ್ಯವಿದೆ. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕು ಎಂದು ಹೇಳಿದರು. ಹಿರಿಯ ನಿರ್ದೇಶಕರ ಬಿಡುಗಡೆ ಆಗದ ಸಿನಿಮಾಗಳಿಗೆ ಅವಕಾಶ ಕಲ್ಪಿಸಬೇಕೆಂದು ಅವರು ಮನವಿ ಮಾಡಿದರು. ಹಿರಿಯ ನಟಿ ಡಾ. ಗಿರಿಜಾ ಲೋಕೇಶ್ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡರು. 12ನೇ ವಯಸ್ಸಿನಲ್ಲಿ ಸಿ. ವಿ. ಶಿವಶಂಕರ್ ಅವರ ಬಳಿ ನೃತ್ಯ ಕಲಿತ ದಿನಗಳನ್ನು ಸ್ಮರಿಸಿ ಅವರ ಪ್ರಾಮಾಣಿಕತೆ, ಸಮಯಪಾಲನೆ ಮತ್ತು ಸರಳತೆಯನ್ನು ಕೊಂಡಾಡಿದರು. ಡಾ. ಮದನ್ ಪಟೇಲ್ ಅವರು ಸಿ. ವಿ. ಶಿವಶಂಕರ್ ಅವರ ಹೆಸರಿನಲ್ಲಿ ರಸ್ತೆ ನಾಮಕರಣ ಮಾಡುವ ಪ್ರಸ್ತಾವನೆ ಕಳೆದ 2 ವರ್ಷಗಳಿಂದ ಬಾಕಿಯಿದ್ದು, ಅದನ್ನು ಶೀಘ್ರ ಜಾರಿಗೆ ತರಲು ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಡಾ. ಜಯಮಾಲಾ ಅವರಿಗೆ ಮನವಿ ಮಾಡಿದರು. ಕಾರ್ಯಕ್ರಮದ ಮಧ್ಯದಲ್ಲಿ ಸಂಹಿತಾ ಮತ್ತು ತ್ರಿಧರ ಅವರು ಬೆಳೆದಿದೆ ನೋಡ ಬೆಂಗಳೂರು ಗೀತೆಯನ್ನು ಮನಮೋಹಕವಾಗಿ ಹಾಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ತಂದರು. ಸಭಾಂಗಣದಲ್ಲಿ ನೆರೆದಿದ್ದ ಪ್ರೇಕ್ಷಕರು ಹಾಡಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಲಕ್ಷ್ಮಣ್ ಶಿವಶಂಕರ್ ಅವರು ವಂದನಾರ್ಪಣೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು. ತಮ್ಮ ತಂದೆಯವರ ಕನ್ನಡ ಚಿತ್ರರಂಗ ಪ್ರವೇಶ ಹಾಗೂ ಸುಬ್ಬಯ್ಯ ನಾಯ್ಡು ಡ್ರಾಮಾ ಕಂಪನಿಯಿಂದ ಅವರಿಗೆ ದೊರೆತ 2ನೇ ಜನ್ಮವನ್ನು ಭಾವುಕರಾಗಿ ಸ್ಮರಿಸಿದರು. ಕಾರ್ಯಕ್ರಮವನ್ನು ಸಮಯಪಾಲನೆಯೊಂದಿಗೆ ಅಚ್ಚುಕಟ್ಟಾಗಿ ನಡೆಸಲಾಗಿದ್ದು, ನಿರೂಪಕಿ ಸುಮತಿ ಅವರ ಸುಂದರ ಕನ್ನಡ ನಿರೂಪಣೆ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಹಿರಿಯ ಕಲಾವಿದ ಸುಂದರ್ ರಾಜ್ ಹಾಗೂ ಹಿರಿಯ ಸಾಹಿತಿ ಮತ್ತು ಪತ್ರಕರ್ತ ಜೋಗಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಿ. ವಿ. ಶಿವಶಂಕರ್ ಕಲಾ ಪ್ರತಿಷ್ಠಾನ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾವಿದರು ಹಾಗೂ ತಾಂತ್ರಿಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸುವ ಉದ್ದೇಶ ಹೊಂದಿದೆ.
ನಮಸ್ಕಾರ. ನಾನು ವೆಂಕಟ್ ಭಾರದ್ವಾಜ್ ಅಂತ ಡೈರೆಕ್ಟ್ರು. ನಾನು CB ಶಿವಶಂಕರ್ ಅವರ ಹಿರಿಯ ಮಗ. ನನ್ನ ತಮ್ಮ ಲಕ್ಷ್ಮಣ್ ಅಂತ. ಇವತ್ತು ನಮ್ಮ ತಂದೆಯವರ ಹೆಸರಲ್ಲಿ CB ಶಿವಶಂಕರ್ ಕಲಾ ಪ್ರತಿಷ್ಠಾನದ ಪರವಾಗಿ ಇವತ್ತು ಒಂದು ಪುಸ್ತಕದ ಬಿಡುಗಡೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಈಗ ತಾನೇ ಬೆಳೆಯುತ್ತಾ ಅಂತ ಒಂದು ಡೈರೆಕ್ಟರ್ಗಳಿಗೆ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಮತ್ತು ಒಳ್ಳೆಯ ಬರಹಗಾರರು ಇಬ್ಬರನ್ನ ಐಡೆಂಟಿಫೈ ಮಾಡಿ ನಾವು ಒಂದು ಪ್ರಶಸ್ತಿನ ಕೊಡ್ತಾಯಿದ್ದೀವಿ, CB ಶಿವಶಂಕರ್ ಪ್ರಶಸ್ತಿ ಅಂತ. ಅದೇ ಮುಖ್ಯವಾದ ಒಂದು ಕಾರ್ಯಕ್ರಮ ಇವತ್ತು. ನಮ್ಮ ತಂದೆಯವರು ಬದುಕಿದ್ದಾಗ ಯಾವಾಗಲೂ ಅವರು ಎರಡು ವಿಷಯನ ಭಾಳ ತಲೆಯಲ್ಲೇ ಇಟ್ಕೊಂಡು ಅವರು ಯೋಚನೆ ಮಾಡಿ ಕ್ರಿಯಾಶೀಲತರಾಗಿದ್ದರು. ಅದರಲ್ಲಿ ಒಂದು ಬಂದು ಕನ್ನಡ ಚಿತ್ರರಂಗ, ಇನ್ನೊಂದು ಕನ್ನಡ ಭಾಷೆ. ಈ ಎರಡು ಅವ್ರಿಗೆ ದೈನಂದಿನ ಚಟುವಟಿಕೆಗಳು ಹೇಗೋ ಅದೇ ಥರ ನಮ್ಮ ತಂದೆಗೆ ಅದೊಂದು ಕನ್ನಡ ಮತ್ತು ಕನ್ನಡ ಚಿತ್ರರಂಗ ಅಷ್ಟು ಆಸಕ್ತಿ ಇತ್ತು. ಈ ಒಂದು ನಿಟ್ಟಿನಲ್ಲಿ ಕಳೆದ 3 ವರ್ಷದ ಹಿಂದೆ ನಮ್ಮ ತಂದೆ ಅಗಲಿದ್ರು. ಸೊ ಅವರ ಹೆಸರಲ್ಲಿ ನಾವು ಒಂದು ಪ್ರತಿಷ್ಠಾನ ಮಾಡಬೇಕು ಅಂತ ಒಂದು ನಮ್ಮ ಕುಟುಂಬದವರೆಲ್ಲ ಪ್ಲ್ಯಾನ್ ಮಾಡಿ ಈ ವರ್ಷದಿಂದ ಪ್ರತಿ ವರ್ಷ ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಅವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಮಾಧ್ಯಮದ ಮಿತ್ರರ ಸಹಕಾರ ಇರಲಿ. ಯಾಕಂದರೆ ಇವತ್ತಿಂದ ನಾವು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿದವ್ರಿಗೆ ಮತ್ತು ಮುಂದೆ ಬರುವಂಥ ಕನ್ನಡ ಚಿತ್ರರಂಗದ ಯುವ ಪೀಳಿಗೆ ಟೆಕ್ನಿಷಿಯನ್ಸ್ ಯಾರಿಗೆ ಅವ್ರನ್ನೆಲ್ಲ ಗುರುತಿಸಿ ಒಂದು ಅವಾರ್ಡ್ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಇದು ಸದ್ಯಕ್ಕೆ ಇವಾಗ ನಾವು ಶುರು ಮಾಡ್ತಾ ಇರೋದು ಇಬ್ಬರಿಗೆ, ಒಬ್ಬರು ಪ್ರತಿಭಾವಂತ ಒಬ್ಬ ಯುವ ನಿರ್ದೇಶಕನಿಗೆ ಮತ್ತು ಚಾಲ್ತಿಯಲ್ಲಿರೋ ಅತ್ಯುತ್ತಮವಾದ ಬರಹಗಾರರಿಗೆ ನಾವು ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಶಾಕಾಹಾರಿ ನಿರ್ದೇಶಕರಾದ ಸಂದೀಪ್ ಸುಂಕದ ಮತ್ತು ಕವಿರಾಜು ಇವರಿಬ್ಬರಿಗೆ ನಾವು ಪ್ರಶಸ್ತಿನ ಕೊಡ್ತಾ ಇದ್ದೀವಿ. ಇವಾಗ ಅದೇವರು ಸಂಕಲ್ಪ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಕೊಡಬೇಕಂತ ಪ್ಲ್ಯಾನ್ ಇದೆ. 2ರಿಂದ ಶುರು ಮಾಡಿದ್ದೀವಿ ನಾವು. ಇನ್ನು ಮುಂದೆ ಕಾರ್ಯರೂಪ ಹೇಗೆ ನಾವು ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಅದನ್ನು. ಅದೇ ಉದ್ದೇಶ ಇಷ್ಟೇ. ಅವರು ಯಾವತ್ತಿದ್ರೂ ನಮ್ಮ ತಂದೆಯವರು ಹೊಸ ಪ್ರತಿಭೆಗಳನ್ನು, ಬಹಳಷ್ಟು ಹೊಸ ಪ್ರತಿಭೆಗಳು ಎಷ್ಟು ಜನ ಇವತ್ತಿನ ದಿವಸ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಜನನ ಮುಂದೆ ತಂದರು. ಅದೇ ರೀತಿ ನಾವು ಕೂಡ ನಮ್ಮ ಕೈಲಾದ ಮಟ್ಟಕ್ಕೆ ಹೊಸಬರನ್ನ ಗುರುತಿಸಿ ಒಂದು ಪ್ರಶಸ್ತಿನ ಅವ್ರ ಹೆಸರಲ್ಲಿ ಕೊಡೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮಗೆ ಗೌರವಾನ್ವಿತ ಅತಿಥಿಗಳು ಬರ್ತಾ ಇದ್ದಾರೆ. ಅದು ನಮಗೆ ಒಂಥರ ಹೆಮ್ಮೆಯ ವಿಷಯ. ಆಮೇಲೆ ಗಿರಿಜಾ ಮೇಡಮ್ ಬರ್ತಿದ್ದಾರೆ, ಜಯಮಾಲಾ ಮೇಡಮ್ ಬರ್ತಿದ್ದಾರೆ, ಮದನ್ ಪಟೇಲ್ ಅವರು ಮತ್ತು ಸದಾಶಿವ ಶೆಣೈ ಅವರು ಬರ್ತಿದ್ದಾರೆ. ಇವರೆಲ್ಲ ನಮ್ಮ ತಂದೆನ ತುಂಬ ಹತ್ತಿರದಿಂದ ನೋಡಿದವರು. ಸೊ ಸುಬ್ಬಯ್ಯ ನಾಯ್ಡು ಕಂಪ್ನಿಯಲ್ಲಿ ನಮ್ಮ ತಂದೆ ಇದ್ದಿದ್ದರಿಂದ ಗಿರಿಜಾ ಲೋಕೇಶ್ ಅವ್ರಿಗೂ ಮತ್ತು ನಮಗೂ ಒಂಥರ ತುಂಬ ಆತ್ಮೀಯ ಸಂಬಂಧ ಇದೆ. ಅದಕ್ಕೋಸ್ಕರ ಅವರೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದಾರೆ. ಹೀಗೆ ಇದು ಮುಂದುವರಿಯುತ್ತೆ. ಎಲ್ಲರ ಸಹಕಾರ ಇರಬೇಕು, ಮಾಧ್ಯಮದ ಸಹಕಾರ ಮೊದಲು ಇರಲೇ ಇರಬೇಕು. ಯಾಕಂದರೆ ಇದು ಎಲ್ಲರಿಗೂ ಇದು ಯಾರಿಗೂ ನಾವು ಇದಾಗಿಲ್ಲ, ಎಲ್ಲರಿಗೂ ಮುಕ್ತವಾಗಿ ನಾವು ಕರಿತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಅನ್ನೋದು ಕಾದು ನೋಡಬೇಕು. ನಮಸ್ಕಾರ ಸ್ನೇಹಿತರೆ. ನಾನು ಅಂದ್ಕೊಂಡಿದ್ದೆ ನಮ್ಮ ಗುರುಗಳಾದ CB ಶಿವಶಂಕರ್ ಅವರ ಹುಟ್ಟಿದ ಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನೆಲ್ಲ ಕರೆದಿದ್ದಾರೆ, ತಿಂಡಿ ಕೊಟ್ಟರು, ಒಳ್ಳೆ ಕಾಫಿ ಕೊಟ್ಟರು, ಕುಡಿದ್ವಿ. ಅವರ ನೆನಪನ್ನು ಮಾಡ್ಕೊಳ್ಳೋದು ಅನ್ನೋ ಒಂದು ಸಂಭ್ರಮ ಅಂತ ಅಂದ್ಕೊಂಡಿದ್ದೆ. ನನಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಖಂಡಿತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅವರು ಗುರುಗಳಾಗಿ ದೊರೆತದ್ದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನಮ್ಮ ಮಾಸ್ಟ್ರು ಒಬ್ಬ ಕನ್ನಡ ಕುವರ ಅಂತ ಹೇಳ್ಬೋದು. ಯಾವಾಗಲೂ ಕನ್ನಡ 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 ಅಂತ ಎಲ್ಲಿ ನಿಂತ್ಕೊಳ್ಳಿ ಕನ್ನಡ. ಅವರ ಭಾಷೆ ಕನ್ನಡ ಆಗಿತ್ತು, ಅವರ ಮನಸ್ಸು ಕನ್ನಡ ಆಗಿತ್ತು, ಅವರ ಉಸಿರು ಕನ್ನಡ ಆಗಿತ್ತು, ಅವರ ಒಂದು ಬರವಣಿಗೆಯಲ್ಲೂ ಕೂಡ ಕನ್ನಡ ಕನ್ನಡ ಅನ್ನೋದೇ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಂಥ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟರು ಅವರು. ನಿಮಗೆ ಗೊತ್ತಿಲ್ಲ, ಮನೆ ಕಟ್ಟಿ ನೋಡು ಅನ್ನೋದು ಒಂದು ಚಿತ್ರ, ಅದಕ್ಕೆ ನಮ್ಮ ತಂದೆ ಕೂಡ ಒಬ್ಬ ಪಾಲುದಾರರಾಗಿದ್ದರು. ಸೊ ಅದರಲ್ಲಿ ಕೂಡ ಅವರ ಒಂದೊಂದು ಚಿತ್ರಗಳಲ್ಲೂ ಒಂದೊಂದು ಸಂದೇಶ ಇರೋದು. ಆಗಿನ ಕಾಲಕ್ಕೆ ಯಾವುದದು ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ ಆಗಿನ ಕಾಲಕ್ಕೆ ಒಂದು 60-70ನೇ ಇಸ್ವಿಯಲ್ಲಿ ಅಂತ ಅನ್ಕೋತೇನೆ, 65-70ನೇ ಇಸ್ವಿಯಲ್ಲಿ ಆಗಲೇ ಬೆಂಗಳೂರು ಈ ಥರ ಒಂದು ಬೆಳಕೊಂಡು ಹೊಟ್ಟೋಗ್ಬಿಡುತ್ತೆ, ನಮ್ಮ ನಾಡು ನಮಗೆ ಸಿಗೋದಿಲ್ಲ ಅನ್ನೋ ವಿಚಾರ ಅವ್ರ ತಲೆಯಲ್ಲಿ ಹೇಗೆ ಬಂತು ಅಂತ ನನಗೆ ಈಗ ಆ ಹಾಡು ಕೇಳಿದಾಗ ಅಂತ ಅನಿಸುತ್ತೆ.
ಬಹಳ ಒಳ್ಳೆ ಉದಯ್ ಕುಮಾರ್ ಅವರು ಅವ್ರ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಷ್ಟೊಂದು ಒಳ್ಳೊಳ್ಳೆ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ನನ್ನನ್ನು ಕಲಾವಿದೆಯಾಗಿ ಮಾಡಬೇಕು ಅಂತ ಸಣ್ಣ ವಯಸ್ಸಿನಿಂದ ನನ್ನನ್ನು ಜೊತೆಯಲ್ಲೇ ಕರ್ಕೊಂಡು ಸುತ್ತೋರು, ಗಾಂಧಿನಗರ ಸುತ್ತೋರೋ ಎಲ್ಲಿ ಸುತ್ತೋರೋ ನನಗೆ ಗೊತ್ತಾಗ್ತಿರಲಿಲ್ಲ. ಆದರೆ ಕೊನೆಗೂ ಅವರ ಒಂದು ಇದರಲ್ಲಿ ನನಗೆ ಯಾವ ಒಂದು ಅಭಿನಯಕ್ಕೆ ಅವಕಾಶ ಸಿಗಲಿಲ್ಲ. ಆಮೇಲೆ ಏನೋ ನಮ್ಮ ತಂದೆಗೂ ಅವ್ರಿಗೂ ಒಂದು ಮಾತುಕತೆ ಆಯಿತು ಏನೋ ಗೊತ್ತಿಲ್ಲ, ಅವರಿಬ್ಬರ ಸ್ನೇಹ ಅಲ್ಲಿಗೆ ಒಂದು ಕಡಿದೋಯ್ತು. ಆಮೇಲೆ ನಾವು ಬೇರೆ ಆದ್ವಿ. ಆಮೇಲೆ ನಾನು ಡ್ಯಾನ್ಸನ್ನು ಮುಂದುವರಿಸಿ, ಅವರು ಹೇಳ್ಕೊಟ್ಟ ನೃತ್ಯವನ್ನು ಮುಂದುವರಿಸಿ ಹಾಗೆ ಒಂದು ನೃತ್ಯ ಕಲಾವಿದೆಯಾಗಿ ನನ್ನ ಜೀವನವನ್ನು ಕಟ್ಕೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಗುರುಗಳ ಆಶೀರ್ವಾದ ಸದಾ ನನ್ನ ಮೇಲಿತ್ತು. ಕೊನೆಗೆ ಅವರು ನನಗೋಸ್ಕರ ಒಂದು ಫಿಲಮ್ ಮಾಡಿದ್ರು. ಫಿಲಮ್ ಹೆಸರು ಕೂಡ ಮರ್ತ್ಬಿಟ್ಟಿದ್ದೀನಿ. ಆ ಫಿಲಮಲ್ಲಿ 6 ಹಾಡು ನನಗೋಸ್ಕರ ಅವರು ಮಾಡಿ, ನನ್ನ ಗಿರಿಜಾಗೆ ನಾನು ಒಳ್ಳೆ ಪಾತ್ರ ಕೊಡಬೇಕು, ಒಳ್ಳೆ ಪಾತ್ರ ಮಾಡಿಸ್ಬೇಕು ಆಕೆ ಕೈಲಿ ಅಂತ ಹಳ್ಳಿಗಳಲ್ಲಿ ಎಂಥ ಒಳ್ಳೆ ಅದರಲ್ಲೂ ಅಷ್ಟೇ ಕನ್ನಡ ಅಂತ ಅಂದ್ಕೊಂಡು ಮಾಡಿದ್ರು. ಪಾಪ ಅವರ ಆಸೆ ನಿರಾಸೆ ಆಯಿತು. ಅದು ರಿಲೀಸ್ ಆಗೋ ಸಮಯದಲ್ಲಿ ಪ್ರೊಡ್ಯೂಸರ್ ಏನೋ ತೀರೋದು ಅಂತ ಅನ್ಕೋತೀನಿ. ಹಾಗಾಯಿತು. ಅವ್ರು ಯಾವಾಗಲೇ ಇದ್ದು ನನ್ನ ಬೆನ್ನೆ ಹಿಂದೆ ಇದ್ದು ನನ್ನನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ನಾನು ಈ ಅಭಿನಯ ಕಲೆಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ಅಂದರೆ ನನ್ನ ಗುರುಗಳ ಆಶೀರ್ವಾದ ಕಾರಣ. ಈ ದಿನ ಇವರೆಲ್ಲ ಸೇರಿ ನಮ್ಮ ಮನೆಯ ಫಂಕ್ಷನ್, ಆ ಮಕ್ಕಳನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು. ಲಕ್ಷ್ಮಣ್ ಎಂಥ ಒಂದು ಟ್ಯಾಲೆಂಟೆಡ್ ಹುಡುಗ, ಆತನಿಗೂ ಒಂದು ಎಲ್ಲಾದರೂ ಒಂದು ಅವಕಾಶ ಸಿಗಬೇಕಾಗಿತ್ತು ಅಂತ ನನ್ನ ಒಂದು ಭಾವನೆ. ಯಾವಾಗಲಾದ್ರೂ ಸಿಕ್ಕುತ್ತೆ ಅನ್ನೋ ಒಂದು ಇದನ್ನು ಧ್ಯೇಯವನ್ನು ಇಟ್ಕೊಂಡು ನಮ್ಮ ಗುರಿ ಅದಾಗಿರಬೇಕು. ಸಿಗೋವರೆಗೂ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು ಅಂತಂದ್ಬಿಟ್ಟು ಅವರ ಮುಂದಿನ ಪೀಳಿಗೆ, ನಮ್ಮ ಗುರುಗಳ ಮುಂದಿನ ಪೀಳಿಗೆ ಅಭಿನಯ ಕಲೆಯಲ್ಲಿ ತಮ್ಮನ್ನು ತಾನು ತೊಡಗಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ.